ಸಕ್ಕತ್ತಾಗಿದೆ. ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾನು ಫುಡ್ ಬ್ಲಾಗ್ನಲ್ಲಿ ರೆಸಿಪಿ ಅಂದರೆ ನನ್ನ ಫುಡ್ ರೋಟೀನ್ ಏನು ಶೇರ್ ಮಾಡ್ತಾ ಇಲ್ಲ. ಸೊ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸೋಣ ಅಂತ. ನಮ್ಮ ತೋಟದಲ್ಲಿ ಒಂದು ದೊಡ್ಡ ಬಾಳೆಗೊನೆ ಆಗಿತ್ತಲ್ವಾ, ಸಿಕ್ಕಾಪಟ್ಟೆ ಹಣ್ಣುಗಳು, ಅದರಲ್ಲಂತೂ ಎಲ್ಲವೂ ಒಟ್ಟಿಗೆ ಹಣ್ಣಾಗ್ಬಿಟ್ಟಿದೆ. ಕೆಲವೊಂದು ನಮ್ಮ ಆಫೀಸ್ನಲ್ಲಿರೋರಿಗೆ ಕೊಟ್ವಿ, ಇನ್ನು ಕೆಲವರಿಗೆ ನಮ್ಮ ಸಿನಿಮಾ ಸ್ಕೂಲಲ್ಲಿ ಟೀಚರ್ಸ್ಗೆ ಅಲ್ಲಿ ಸ್ವಲ್ಪ ಕೊಟ್ವಿ, ಇವ್ರಿಗೆ ಕೊಟ್ಟರು ಇನ್ನೂ ಬಾಳೆಹಣ್ಣು ಉಳಿದಿದೆ ನೋಡಿ. ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ. ಇದರಿಂದ ಹಲ್ವಾ ಮಾಡಿದ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ಈ ರೀತಿ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣಿನಿಂದ ಮಾಡೋದ್ರಿಂದ ಇನ್ನಷ್ಟು ರುಚಿ ಚೆನ್ನಾಗಿರುತ್ತೆ. ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೆ ಚೆನ್ನಾಗಿ ಹಣ್ಣಾಗಲಿ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಹಲ್ವಾ ಮಾಡಲಿಕ್ಕೆ 8 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಸೊ ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಸ್ವಲ್ಪ ನಾನು ಗೋಡಂಬಿನ ತಗೊಂಡಿದ್ದೀನಿ. ಹಲ್ವಕ್ಕೆ ಗೋಡಂಬಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ತಾ ಇರೋದ್ರಿಂದ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಆ್ಯಂಡ್ ನಾನು ಕೇಳಿದ್ದೆ ನನ್ನ ವ್ಯೂವರ್ಸ್ಗೆ, ಬಾಳೆಹಣ್ಣು ಬೇರೆ ಜಾಸ್ತಿ ಇದೆ, ಏನು ರೆಸಿಪಿ ಮಾಡಬೇಕು ಅಂತ. ಸೊ ತುಂಬ ಜನರು ಹಲ್ವಾ ಮಾಡಿ ಅಂತ ಕಮೆಂಟ್ ಮಾಡಿದರು. ಸೊ ಅವರಿಗೋಸ್ಕರ, ಹಾಗೆ ನಮ್ಮ ಚಿನಿಮಾಗೂ ಕೂಡ ಹಲ್ವಾ ಅಂದರೆ ತುಂಬ ಇಷ್ಟ, ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಗೋಡಂಬಿ ಕಟ್ ಮಾಡ್ಕೊಂಡಾಗಿದೆ. ಸೊ ಈಗ ಈ ಬಾಳೆಹಣ್ಣನ್ನು ರುಬ್ಕೋಬೇಕು ನೋಡಿ. ಇದನ್ನು ಸ್ಮೂತಾಗಿ ಪ್ಯೂರಿ ರೂಪದಲ್ಲಿ ರುಬ್ಕೋಬೇಕು. ಹಾಗಾಗಿ ಒಂದ್ಸಲ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡ್ಬಿಡ್ತೀನಿ. ಈ ಥರ ಬಾಳೆಹಣ್ಣಿನ ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನು ಕಟ್ ಮಾಡಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ರುಬ್ಕೊಳ್ಳೋಣ. ಈಗ ನೀರೇನು ಹಾಕಬಾರ್ದು, ಹಾಗೆ ರುಬ್ಬೇಕು. ನೋಡಿ, ಸೊ ಬಾಳೆಹಣ್ಣಿನ ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಕಡಾಯಿಗೆ 1/4 ಕಪ್ನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಫಸ್ಟು ತುಪ್ಪದಲ್ಲಿ ಗೋಡಂಬಿನ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾದರೆ ಸಾಕು. ಇದು ಕೆಂಪಗಾಗಿದೆ. ಈಗ ಒಂದು ಬೌಲ್ಗೆ ಹಾಕ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಇದೇ ತುಪ್ಪದಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ವ ಈ ಬಾಳೆಹಣ್ಣನ್ನು ಇದು ಹಾಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಈ ಥರ ಕುದಿಸ್ಕೋಬೇಕು. ಫ್ರೆಂಡ್ಸ್, ಇದನ್ನ ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ ಅದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು. ಅಂದರೆ ಒಂಥರ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಮಧ್ಯ ಕುದಿಸ್ಕೋಬೇಕು. ಸ್ವಲ್ಪ ಪೇಷನ್ಸ್ ಬೇಕು ಇದು ಮಾಡಲಿಕ್ಕೆ, ಬಟ್ ಟೇಸ್ಟ್ ಕೂಡ ಅಷ್ಟು ರುಚಿಯಾಗಿರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಮತ್ತೆ ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇದು ಇನ್ನೇನು ಆಗಕ್ಕೆ ಬಂದಿದೆ. ಅಷ್ಟರಲ್ಲಿ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ಇದನ್ನು ಸ್ಟವ್ನ ಕಡಿಮೆ ಮಾಡಿಬಿಟ್ಟು ಇನ್ನೊಂದು ಕಡೆ ಕುದಿಲಿಕ್ಕೆ ಇಡ್ತೀನಿ. ನಾನಿಲ್ಲಿ ಒಂದು 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಒಂದು ವೇಳೆ ಸಿಹಿ ಇನ್ನೂ ಜಾಸ್ತಿ ಇಷ್ಟ ಆಯಿತು ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ 1/4 ಕಪ್ನಷ್ಟು ನೀರು. ಇದು ಬೆಲ್ಲ ಕರಗೋವರೆಗೂ ಇದನ್ನು ಕುದಿಸ್ಕೋಬೇಕು. ಬೆಲ್ಲ ಅಲ್ಲದೆ ಸಕ್ಕರೆನ ಕೂಡ ಉಪಯೋಗಿಸ್ಬೋದು, ಬಟ್ ನಾನು ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಒಳ್ಳೆ ಕಲರ್ ಬರುತ್ತಲ್ವ, ಅದಕ್ಕಾಗಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ.
ನೋಡಿ ಬೆಲ್ಲ ಕರಗಿದೆ. ನೀವು ಒಂದು ವೇಳೆ ಸೋಸ್ಕೋತೀರಾ ಅಂದರೆ ಕಲ್ಲೇನಾದರೂ ಇತ್ತು ಅಂತ ನೀವು ಅಂದ್ಕೊಂಡ್ರೆ ಅದನ್ನು ಸೋಸ್ಕೋಬಹುದು. ಬಟ್ ನಾನು ಯೂಶ್ವಲಿ ಇದೇ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ, ಇದರಲ್ಲಿ ಕಲ್ಲೇನೂ ಇರೋದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಹಾಗೆ ಹಾಕ್ಬಿಡ್ತೀನಿ. ನೋಡಿ ಈಗ ಇದು ಕೂಡ ಕಲರ್ ಚೇಂಜ್ ಆಗಿದೆ ಅಲ್ವಾ. ಸೊ ಇಷ್ಟಾದರೆ ಸಾಕು. ಈಗ ನಾವು ಬೆಲ್ಲ ಕರಗಿಸಿಟ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಹಾಕೋಣ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ತುಪ್ಪ ಹೀರ್ಕೊಂಡಂಗೆಲ್ಲ ನಾನು ಮಧ್ಯ ಮಧ್ಯ ಒಂದೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಪ್ಯಾನ್ ಬಿಡಬೇಕು. ನಾನು ಮೊದಲೇ ಹೇಳ್ದಾಗೆ ಸ್ವಲ್ಪ ಮಾಡಲಿಕ್ಕೆ ಪೇಷನ್ಸ್ ಬೇಕು. ಈಗ ಪ್ಯಾನ್ ಬಿಡ್ತಾ ಇದೆ. ನಾವು ಫಸ್ಟಿಗೆ ಗೋಡಂಬಿನ ಹುರ್ಕೊಂಡಿದ್ವಲ್ವ ಅದನ್ನು ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಈಗ ಇದಕ್ಕೆ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ. ಈಗ ಇವೆರಡನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸೊ ಈಗ ರೆಡಿಯಾಗಿದೆ. ಇದನ್ನು ನಾವು ಮೋಲ್ಡ್ಗೆ ಹಾಕೊಳ್ಳೋಣ. ಅಂದರೆ ನಾವು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅದು ತಣ್ಣಗಾದ್ಮೇಲೆ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಬಟ್ ಪೀಸಸಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮೋಲ್ಡಿಗೆ ಹಾಕ್ಬಿಡ್ತೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು. ಎಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಲೆವೆಲ್ ಮಾಡಬೇಕು. ಫ್ರೆಂಡ್ಸ್, ಇನ್ನು ಇದು ಮೋಲ್ಡಿಗೆ ಹಾಕಿದ್ದೀನಿ. 1-2 ಅವರ್ಸ್ ಬೇಕು ಚೆನ್ನಾಗಿ ಸೆಟ್ ಆಗಲಿಕ್ಕೆ. ಒಳ್ಳೆ ಅರೋಮ, ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ಮಾಡಿದ್ದೀವಲ್ಲ, ಸಕ್ಕತ್ತಾಗಿದೆ. ಸೊ 2 ಅವರ್ಸ್ ಸೈಡಿಗೆ ಎತ್ತಿಡೋಣ. ಅದಾದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ 1-2 ಅವರ್ಸ್ ಆಗಿದೆ, ಸೆಟ್ ಆಗಿದೆ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ಸೊ ನಾನು ಈ ಥರ ಉದ್ದುದ್ದ ಕಟ್ ಮಾಡ್ತೀನಿ. ನೋಡಿ ಯಾವ ಥರ ಇದೆ ಅಂತ. ಫ್ರೆಂಡ್ಸ್, ಈಗ ಒಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನೋಡಿ ಯಾವ ಥರ ಇದೆ ಅಂತ. ಸೇಮ್ ನಾವು ಹೊರಗಡೆಯಿಂದ ತಗೊಬರ್ತೀವಲ್ವ ಅದೇ ಥರನೇ ಇರುತ್ತೆ ಟೇಸ್ಟ್ ಕೂಡ. ಕೆಲವರಿಗೆ ಬನಾನಾ ಹಲ್ವಾ ಅಂದರೆ ಇಷ್ಟ ಆಗೋದಿಲ್ಲ, ಏನೋ ಅದೊಂಥರ ಜೆಲ್ಲಿ ಟೈಪ್ ಇರುತ್ತೆ ಅಂತ. ಬಟ್ ಆ ಥರ ಏನೂ ಇಲ್ಲ, ಸೇಮ್ ನಾರ್ಮಲ್ ಹಲ್ವಾ ಇರುತ್ತಲ್ಲ ಆ ಥರನೇ ಇರುತ್ತೆ. ಸಕ್ಕತ್ತಾಗಿದೆ. ನೀವು ಇದನ್ನು ಆರಾಮ್ಸೆ ಒಂದು 15-20 ದಿವಸದವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಹೇಗೆ ಇರುತ್ತೆ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ಹಲ್ವಾನ ರೆಡಿ ಮಾಡ್ಬೋದು. ಇಷ್ಟು ಕಲರ್ಫುಲ್ ಇದೆಲ್ಲ. ನಾನು ಇದಕ್ಕೆ ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಬೇಕಂದ್ರೆ ಸಕ್ಕರೆ ಹಾಕ್ಕೋಬೋದು, ಮತ್ತು ಬ್ರೌನ್ ಶುಗರ್ ಕೂಡ ಯೂಸ್ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ ಇದು ಮಾಡಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಅಂತ ಹೇಳಿದ್ನಲ್ಲ. ನಿಮಗೆ ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ಬೇಗ ಗಟ್ಟಿ ಆಗಬೇಕು ಅಂದರೆ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀವು ಬೆಲ್ಲ ಪಾಕ ಹಾಕ್ತಿರಲ್ವ ಆ ಟೈಮ್ನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ.
ಆ್ಯಂಡ್ ಇವತ್ತಿನ ಈ ಬನಾನಾ ಹಲ್ವಾ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಟ್ರೈ ಮಾಡಿದರೆ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.